ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ 19ಕ್ಕೆ ರಿಲೀಸ್ ಆಗಬೇಕಿತ್ತು. ಆಲ್ರೆಡಿ ಯಾವಾಗ ಬುಕ್ಕಿಂಗ್ ಓಪನ್ ಆಗುತ್ತೋ ಅಂತ ಎಲ್ಲರೂ ವೆಯ್ಟ್ ಮಾಡಬೇಕಿತ್ತು. ಪೋಸ್ಟ್ಪೋನ್ ಮಾಡಿಬಿಟ್ರು ಜೂನ್ 4ಗೆ. ಈಗ ಮಾರ್ಚ್ 19 ಯಾವ ಸಿನಿಮಾ ಬರ್ಬೋದು ಅಂತ ಅಂದ್ಕೊತಿರ್ಬೇಕಾದ್ರೆ ಏಪ್ರಿಲ್ 10ಕ್ಕೆ ಬರುತ್ತೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಲವ್ ಮಾಕ್ಟೈಲ್ 3ನ ಅನೌನ್ಸ್ ಮಾಡಿಬಿಟ್ಟಿದ್ರು ಮುಂಚೆನೇ. ಈಗ ಟಾಕ್ಸಿಕ್ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಆ ಡೇಟ್ನ ಕರೆಕ್ಟಾಗಿ ಲವ್ ಮಾಕ್ಟೈಲ್ 3 ಏನು ಮಾಡಿದ್ರು, ಕೃಷ್ಣ ಅವ್ರು ಏನು ಮಾಡಿದ್ರು, ಏಪ್ರಿಲ್ 10 ಮಾರ್ಚ್ 19ಗೆ ಪ್ರಿಪೇರ್ ಮಾಡಿಕೊಂಡ್ರು. ಒನ್ ಆಫ್ ದಿ ಬೆಸ್ಟ್ ಐಡಿಯಾ, ಒನ್ ಆಫ್ ದಿ ಗುಡ್ ಥಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆ ಡೇಟ್ ಎಲ್ರಿಗೂ ಗೊತ್ತಿತ್ತು. ಯಾಕೆ ಅಂತಂದರೆ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಕಾರಣಾಂತರಗಳಿಂದ ಅವರು ಮುಂದಕ್ಕೆ ಹೋದರು, 3 ಮಂತ್ಸ್ ಮುಂದಕ್ಕೆ ಹೋದರು. ಸೊ ಈ ಗ್ಯಾಪಲ್ಲಿ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ನೋಡಿ. ಅಂಥ ಒಂದು ವಿಷಯಗಳನ್ನ ಲೇಟ್ ಮಾಡಬಾರ್ದು. ಓಕೆ, ಮಾರ್ಚ್ 19ಗೆ ಟಾಕ್ಸಿಕ್ ಬರ್ತಾ ಇಲ್ಲ ಅಂತಂದರೆ ನಾವು ಬರ್ತೀವಿ, ನಾವು ರಿಲೀಸ್ ಮಾಡ್ತೀವಿ ಅದೇ ಡೇಟ್ಗೆ ಅಂದ್ಬಿಟ್ಟು ಲವ್ ಮಾಕ್ಟೈಲ್ 3ನ ಮಾರ್ಚ್ 19ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು ವಿಷಯ, ಸಾಕಷ್ಟು ಜನಕ್ಕೆ ವಿಷಯನೇ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ಹೇಳಿದ್ರೆ ಸ್ವಲ್ಪ ಅಪ್ಡೇಟ್ಸ್ ಜನಕ್ಕೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಕೃಷ್ಣ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಿಸ್ನೆಸ್ ಮೈಂಡ್ ಇದೆಯಲ್ಲ ನಿಮಗೆ, ಈಗ ಲವ್ ಮಾಕ್ಟೈಲ್ 1 ಮಾಡಿದ್ರಿ, 2 ಮಾಡಿದ್ರಿ, 3 ಮಾಡ್ತಾಯಿದ್ದೀರಾ. ಈಗ ನಿಮ್ಮದೇ ಡೈರೆಕ್ಷನ್ನು, ನಿಮ್ಮದೇ ಸಿನಿಮಾ, ನಿಮಗೆ ಗೊತ್ತಿರುತ್ತೆ ಯಾವ ಡೇಟಿಗೆ ಬಂದರೆ ಹೆಂಗೆ ವರ್ಕ್ ಆಗುತ್ತೆ, ಏನು ಎತ್ತ ಅಂತ. ಸೊ ಎಕ್ಸಾಕ್ಟ್ಲಿ ಹಂಗೆ ಯೋಚನೆ ಮಾಡಿ ಅವರು ಮಾರ್ಚ್ 19ಗೆ ಪ್ರೀಪೋನ್ ಮಾಡಿಕೊಂಡ್ರೆ, ಆ ಡೇಟ್ನ ನಾವು ಬ್ಲಾಕ್ ಮಾಡಿಕೊಂಡ್ರೆ, ಹೆಂಗಿದ್ರು ನಮ್ಮ ಕನ್ನಡಿಗರಿಗೆ ಮಾರ್ಚ್ 19 ಟಾಕ್ಸಿಕ್ ಬರ್ತೀವಿ ಅಂತ ಗೊತ್ತಿತ್ತು. ಅದೇ ಡೇಟಿಗೆ ನಾವು ಬಂದರೆ ಜನಕ್ಕೆ ಇನ್ನೂ ರೀಚ್ ಆಗ್ಬೋದು, ಜಾಸ್ತಿ ಜನ ಥಿಯೇಟ್ರಿಗೆ ಬರೋವಂಥ ಮೂಮೆಂಟ್ ಜಾಸ್ತಿ ಇರುತ್ತೆ. ಇದನ್ನು ಒಂದು ಕನ್ನಡ ಸಿನಿಮಾದವರಾಗಿ ನಾವು ಯಾಕೆ ಇದನ್ನು ಯೂಸ್ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿ ಇದನ್ನು ಮಾರ್ಚ್ 19ಗೆ ಪ್ರೀಪೋನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಈಗ ಲವ್ ಮಾಕ್ಟೈಲ್ ಲವ್ ಮಾಕ್ಟೈಲ್ 1 ಬಂದ್ಬಿಟ್ಟು ಕೋವಿಡ್ ಟೈಮ್ ಅನಿಸುತ್ತೆ ಅದು. ಸೊ ಆವಾಗ ಥಿಯೇಟ್ರಲ್ಲಿ ಜನ ಜಾಸ್ತಿ ಬಂದಿರಲಿಲ್ಲ, ಅದನ್ನು ನೋಡಿರಲಿಲ್ಲ. ಅದು OTTಗೆ ಬರ್ತಿದ್ದಂಗೆ ಎಲ್ಲ ರಿವ್ಯೂಸು, ಫೀಡ್ಬ್ಯಾಕ್ಸು, ಇದನ್ನು ನಾವು ಥಿಯೇಟ್ರಲ್ಲಿ ನೋಡಬೇಕಿತ್ತು, ಅಯ್ಯೋ ಮಿಸ್ ಮಾಡ್ಕೊಂಬಿಟ್ವಿ ಅಂತ ಎಲ್ಲ ಆಯಿತು. ತಕ್ಕಮಟ್ಟಿಗೆ ದುಡ್ಡು ಮಾಡ್ತು ಸಿನಿಮಾ. ಆಮೇಲೆ ಲವ್ ಮಾಕ್ಟೈಲ್ 2 ಅನೌನ್ಸ್ ಮಾಡ್ತಾರೆ. ಅದು ಲವ್ ಮಾಕ್ಟೈಲ್ 2 ಬಂದ್ಬಿಟ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ, ಪೇಯ್ಡ್ ಪ್ರೀಮಿಯರ್ನ ಮಾಡಿಬಿಟ್ಟು. ರಿಲೀಸ್ ಡೇಟ್ಗೂ 2 ದಿನ ಮುಂಚೆ ಪೇಯ್ಡ್ ಪ್ರೀಮಿಯರ್ ಮಾಡ್ತಾರೆ, ಜನಗಳ ರೆಸ್ಪಾನ್ಸ್ ತಿಳ್ಕೊಬೇಕು ಅಂತ. ಅದಾದಮೇಲೆ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸು, ಒಳ್ಳೆ ಹಿಟ್ಟು ಕೂಡ ಆಗಿತ್ತು ಸಿನಿಮಾ. ಜನ ಎಲ್ಲ ತುಂಬ ಇಷ್ಟಪಟ್ಟಿದ್ರು. ಆ ಸಿನಿಮಾ ಪರ್ಸ್ನಲಿ ನನಗೂ ಇಷ್ಟ ಆಗಿತ್ತು. ಲವ್ ಮಾಕ್ಟೈಲ್ ಬಂದ್ಬಿಟ್ಟು ಒಂಥರ ಹೆಂಗೆ ಅಂತಂದರೆ ಅದೊಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಈಗ. ಲವ್ ಮಾಕ್ಟೈಲ್ ಅಂತಂದರೆ ಲವ್ ಮಾಕ್ಟೈಲ್ ಕಪಲ್ ಅಂತಲೇ ಕರೀತಾರೆ ಮಿಲನ ಅವ್ರನ್ನ ಮತ್ತು ಕೃಷ್ಣ ಅವ್ರನ್ನ. ಆ ಥರ ಆಗ್ಬಿಡ್ತು ಸಿನಿಮಾ ಅದು. ಇವ್ರ ಲೈಫಲ್ಲಿ ಇದೇ ಥರದ ಸಿನಿಮಾಗಳು ಯಾವುದೋ ಇವ್ರಿಗೆ ಇವ್ರದ್ದೇ ಸ್ವಂತಿಕೆ ಇರೋವಂಥ ಒಂದಷ್ಟು ಸಿನಿಮಾಗಳು ಇನ್ನೂ ಮಾಡಲಿ ಅಂತ ಹೇಳ್ತೀನಿ. ಆ್ಯಂಡ್ ಮಾರ್ಚ್ 19ಗೆ ಲವ್ ಮಾಕ್ಟೈಲ್ 3ನ ರಿಲೀಸ್ ಮಾಡ್ತಾಯಿದ್ದೀರಾ ಕೃಷ್ಣ ಅವರೇ. ಡಾರ್ಲಿಂಗ್ ಕೃಷ್ಣ ಸರ್, ನಿಮಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಟೀಮ್ ಲವ್ ಮಾಕ್ಟೈಲ್ 3. ಲವ್ ಮಾಕ್ಟೈಲ್ 2 ಇದ್ದಂಥ ಒಂದು ಎಂಟರ್ಟೈನ್ಮೆಂಟ್, ಲವ್ ಮಾಕ್ಟೈಲ್ 1 ಇದ್ದಂಥ ಒಂದು ಸ್ಟೋರಿ ಎರಡೂ ಸೇರಿಸಿ ಈಗೇನು ಬರ್ತಾಯಿದೆ ನೋಡಬೇಕು. ನನಗೆ ಅದೇ ಕ್ಯೂರಿಯಸ್ಸು. ಲವ್ ಮಾಕ್ಟೈಲ್ 1 ಲವ್ ಮಾಡಿದವ್ರನ್ನ, ಪ್ರೀತಿ ಮಾಡಿದವ್ರನ್ನ ಕಳ್ಕೊತೀವಿ. ಲವ್ ಮಾಕ್ಟೈಲ್ 2 ಫಿಸಿಕಲಿ ಕಳ್ಕೊಂಡಿದ್ರು ಮೆಂಟಲಿ ಹೆಂಗೆ ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನು ತೋರಿಸಿದ್ರು. ಲವ್ ಮಾಕ್ಟೈಲ್ 3 ಏನು ತೋರಿಸ್ತಾರೆ ಅಂದರೆ ನನಗೆ ಕ್ಯೂರಿಯಾಸಿಟಿ ಇರೋದು. ಸೊ ಮಾರ್ಚ್ 19 ಥಿಯೇಟ್ರಿಗೆ ಹೋದರೆ ಗೊತ್ತಾಗುತ್ತೆ. ಸೊ ನೀವು ಅಷ್ಟೇ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಮಾರ್ಚ್ 19 ಲವ್ ಮಾಕ್ಟೈಲ್ 3ನ ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಅನಿಸಿದ ಕಮೆಂಟ್ನ ಈ ವಿಡಿಯೋಗೆ ಹಾಕಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.